ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉದ್ಯೋಗಿಗಳಿಗೆ ಈ ತಿಂಗಳು ಜುಲೈ ತಿಂಗಳಿನಲ್ಲಿ ತೀವ್ರ ಓಡಾಟ ಹಾಗೂ ಕೆಲಸದ ಒತ್ತಡಗಳು ಹೆಚ್ಚಾಗಿ ನಿಂತುಕೊಂಡಿರ್ತವೆ. ಜುಲೈ ಮಧ್ಯದಲ್ಲಿ ಸೂರ್ಯ ಮತ್ತೆ ಮಂಗಳರು ನಿಮ್ಮ ರಾಶಿಯಲ್ಲಿ 12ನೇ ಮನೆಗೆ ಪಾದಾರ್ಪಣೆ ಮಾಡುವುದರಿಂದ ವಿದೇಶಿ ಕಂಪನಿ ಅಥವಾ MSc ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಭಾರಿ ಅನುಕೂಲಕರವಾಗಿದೆ. ಕಚೇರಿಯಲ್ಲಿ ನಿಮ್ಮ ಗೊತ್ತಿಲ್ತಿರ್ತಕ್ಕಂಥ ಶತ್ರುಗಳು ನಿಮ್ಮ ಹೆಸರನ್ನ ಹಾಳು ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಮ ಕೆಲಸವನ್ನು ನಿಖಾರವಾಗಿ ಮಾಡಿ ಯಾರೊಂದಿಗೂ ವಾದ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ಆರ್ಥಿಕ ವಿಚಾರದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ನಿಮಗೆ ಹಣ ಖರ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮ ಆದಾಯಕ್ಕೆ ಯಾವುದು ಕೊರತೆ ಇಲ್ಲ. ಸೂರ್ಯ ಮತ್ತೆ ಮಂಗಳ ಸೇರೋದ್ರಿಂದ ಅನಗತ್ಯವಾಗಿ ಆರೋಗ್ಯಕ್ಕೆ ಖರ್ಚಾಗುವಂತ ಸಾಧ್ಯತೆಗಳು ಬಹಳ ಇರುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಉತ್ತಮವಾಗಿರ್ತಕ್ಕಂಥ ಲಾಭ ತಂದು ಕೊಡುವಂಥದ್ದು, ವಿಶೇಷವಾಗಿ ಆನ್ಲೈನ್ ಬಿಸ್ನೆಸ್, ವಿದೇಶಿ ವ್ಯಾಪಾರ ಮಾಡುವಂಥವ್ರಿಗೆ ಈ ಸಮಯದಲ್ಲಿ ಒಳ್ಳೆ ಸೂಕ್ತ ಜಯ ಸಿಗ್ತದೆ. 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಕುಟುಂಬದಲ್ಲಿ ಮಿಶ್ರ ವಾತಾವರಣಗಳು ದೊರೆಯುವಂಥದ್ದು. 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೌಟುಂಬಿಕ ವಿಚಾರದಲ್ಲಿ ಮಾತುಕತೆ, ಚರ್ಚೆ ವೆಚ್ಚಗಳು ಆಗುವಂಥದ್ದು. ಪ್ರೇಮಿಗಳಿಗೆ ಮತ್ತೆ ಮದುವೆ ಆಗುವವರಿಗೆ ಈ ತಿಂಗಳು ನಿಮಗೆ ಸ್ವಲ್ಪ ಸವಾಲಾಗಿರುತ್ತದೆ. 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯದ ದೃಷ್ಟಿಯಲ್ಲಿ ಜುಲೈ ಅರ್ಧ ಭಾಗ ಆದ ನಂತರ ಅತಿ ಹೆಚ್ಚು ಕಾಳಜಿ ವಹಿಸಬೇಕು. 8ನೇ ಮನೆಯ ಶನಿಯು ದೈಹಿಕ ಆಯಾಸವನ್ನು ಹೆಚ್ಚಿಸುತ್ತಾನೆ. ಈ ಒಂದು ರಾಶಿಯವರ ಸರಳ ಪರಿಹಾರ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಮಂಗಳವಾರ ಹನುಮಾನ್ ದೇವರಿಗೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ, ಪ್ರತಿದಿನ ಬೆಳಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಸೂರ್ಯ ದೇವರಿಗೆ ನೀರನ್ನು ಅರ್ಪಣೆ ಮಾಡಿ. ನಿಮ್ದು ಕೂಡ ಸಿಂಹರಾಶಿ ಆಗಿದ್ದರೆ ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೆಳಗೆ ಕಾಣುವ ನಮ್ಮ ನಂಬರ್ಗೆ ಸಂಪರ್ಕಿಸಿ, ಹಾಗೂ ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.